ಯಪ್ಪ ಸದ್ಯ ಈಕಿತ ಹೆಂಗೋನು ಬೆಳೆ ಎಲ್ಲ ಸಣ್ಣದಾಗಿ ಬಂದ್ಬಿಟ್ಟೈತೆ. ಏನೂ ತೊಂದರೆ ಇಲ್ಲ. ಯಾರು ಹೆಂಗನ ಮಾಡ್ಕೊಂಡು ಹೋಗ್ಲಿ. ಈಕಿತ ನಾನು ಹೊಲ ಪಲ್ಲ ಜಮೀನು ಅಂದ್ಕೊಂಡು ನಾನು ಇದು ಮಾಡಬೇಕು. ಬಿಡು, ಯಾವಳನ್ನ ಎಳ್ಳೆ ಮುದ್ದೆ ಮಾಡ್ಕೊಂಡು ಏಣ ಮಾಡ್ಕೊಂಡು ನನಗೆ ಯಾಕಲ್ವಾ? ನನ್ನ ಜೀವನ ನಾನು ನೋಡ್ಕೋಬೇಕು ಇವಾಗ. ಮೊದಲು ಕಳೆ ಬೇರೆ ಕೀಳ್ಬೇಕಿತ್ತು. ಒಂದು ನಾಳೆ ಕೂಲರ್ಗೆ ಹೇಳ್ಬಿಟ್ಟು ನಾನು ಅವ್ರ ಸಮಕ್ಕೆ ಕಳೆಯನ್ನು ಕೀಳ್ಬೇಕು. ಬರೀ ಕಂಡರ ಬಗ್ಗೆ ಮಾತಾಡ್ಕೊಂಡು ಕುಂತ್ಕೊಂಡ್ರೆ ನನ್ನ ಕ್ಯಾಮೆ ಎಲ್ಲಿ ಮುಗೀತದೆ. ಅದಕ್ಕೆ ಇವತ್ತಿಂದ ಹೊಲದ ಕಡೆ ಹೊಸಿ ಗಮನ ಕೊಡ್ಬೇಕು ನೋಡು. ಪದಿ ನೀನು ಹೊಲ್ದಾಗ ಬಂದ್ಬಿಟ್ಟಿದ್ಯೋ ನೀನು? ಅಯ್ಯ, ನಾನು ಮಂತಾಗೆಲ್ಲ ಹುಡಿಕೊಂಡು ಹೋಗಿದ್ದೆ. ನಾನಂತೂ ಎಲ್ಲೋದ್ಲಪ್ಪ ಇವಳು ಅಂತ ಹೇಳ್ಬಿಟ್ಟು. ಅಯ್ಯೋ ಪಾರಿ, ನಿಮ್ಮ ಕಾಟ ತಡ್ಕೊಳಕ್ಕಾಗಿದ್ದಂಗೆ ಹೊಲ್ದಾಗ ಬಂದ್ರು ಮನೆಯಾಳಿ ಇಲ್ಗೂ ಹುಡಿಕೊಂಬಂದ್ಬಿಟ್ಟ. ನನ್ನ ಪಾಡ್ ನನ್ನ ನಿಮ್ದಿಗಿರಕ್ಕೆ ಬಿಡಕ್ಕಿಲ್ಲ ಯಾರೂ. ಅದೇ ಹೊಲದ ಕೆಲಸ ಎಲ್ಲ ಶಾನೆ ಇತ್ತಲ್ವಾ, ಅದಕ್ಕೆ ನನ್ನ ಗಂಡ ಹೊಸಿ ಹೊಲದ ಕಡೆನೂ ಗಮನ ಕೊಡು, ಅಲ್ಲಿ ಇಲ್ಲಿ ಅಲಿಬೇಡ ಅಂತ ಹೇಳ್ಬಿಟ್ಟು ಹೊಸಿ ಬೈದ್ನ. ಅದಕ್ಕೆ ಇನ್ನೇನು ಬಿಡು, ಹೊಲದ ಕಡೆ ಎಲ್ಲ ಗಮನ ಕೊಡನಿ ಅಂತ ಹೇಳ್ಬಿಟ್ಟು ನಾನೇನಿಯ ಬಂದೆ. ನಾಳೆಗೆ ಬೇರೆ ಕಳೆ ಕೀಳಕ್ಕೆ ಎಲ್ಲನೂ ಹೇಳ್ಬೇಕು ಜನಗಳಿಗೆ. ನೋಡ್ದ ಎಷ್ಟು ಕ್ಯಾಮಿ ಐತೆ. ಇದೇನ್ಲೆ ಪದ್ದಿ, ನಿಂಗೆ ಹೊಲ ಮನೆ ಜಮೀನು ಅನ್ನೋದ್ ಮೇಲೆ ಎಲ್ಲನೂ ಭಾಳ ಇದು ಬಂದ್ಬಿಟ್ಟೈತೆ. ಇಷ್ಟು ದಿನ ತಲೆನೇ ಕೆಡಿಸ್ಕೊತಾ ಇರಲಿಲ್ಲ. ಹೂಕಂಡ್ಲೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು ಅಂತಾನೆ ಸುಮ್ಮನೆ ಹೋಗ್ಬಿಟ್ಟಿವ್ನಿ. ಯಾಕೆ ಬೇಕು ಸುಮ್ಕಿನೇನಿಯ? ಮೊದಲು ದುಡಿಯೋಣ, ಆಮೇಕಿಂದ ನೋಡೋಣ. ಒಟ್ಟಿಗೆ ಬಟ್ಟಿಗೆ ಎಲ್ಲ ಬೇಕಲ್ಲ, ನಾವೇನು ಕೋಟ್ಯಾಧೀಶ್ವರ? ಹೌದೇನೆ, ಅದೆಲ್ಲ ಬಿಡು. ನಿಂಗೇನೋ ವಿಷಯ ಹೇಳ್ಬೇಕು ಅಂತಾನೆ ನಾನು ಇಲ್ಲಿ ಗಂಟ ಓಡೋಡಿ ಬಂದಿದ್ದು. ಯಪ್ಪ ಮಂತಕ್ಕೆ ಹೋಗಿದ್ನಾ? ಇರ್ಲಿಲ್ವ ನೀನು? ನಂಗೆ ಗೊತ್ತು ಮಂತಾಗಿಲ್ಲ ಅಂತಂದ್ರೆ ನೀನು ಎಲ್ಲಿತ್ತೀಯ ಹೊಲ್ತಕ್ಕೆ ಬಂದಿತ್ತೀಯ ಅಂತ ಹೇಳ್ಬಿಟ್ಟು ಒಂದೇ ಉಸುರ್ನಾಗ ಓಡ್ ಬಂದ್ಬಿಟ್ಟೆ ನೋಡು. ಯಾಕೆ ಹಂಗೆ ಓಡ್ ಬರೋ ಅಂತ ವಿಷಯ ಏನೈತೆ? ಯಾರಿಗೇನೇನು ಆಯ್ತಾ? ನಿನ್ನ ಗಂಡ ಸರಿಯಾಗೋ ಅಂತಾನೆ? ಅಯ್ಯೋ ಅದಲ್ವೇ, ಈ ಸರೋಜಿ ಅವಳಲ್ಲ, ಸರೋಜಿ, ಅದೇ ನಾವು ನಿಮ್ಮ ಬಾವನ ಎಳ್ಳೆ ಎಂಡ್ರು ನೋಡ್ಕೊಬಿಟ್ಟು ಬರಕ್ಕೆ ಹೋಗಿದ್ವಲ್ಲ, ಅವಳನ್ನ ಮನೆ ಕರ್ಸ್ಕೊಬಿಟ್ಟೊಳ್ಕಂಡ್ಲೆ ಊರ್ಗೇನೇನಿಯ. ಇದೇನ್ಲ ಹೇಳ್ತಿದ್ಯಾ ಪಾರಿ ನೀನು? ನಮ್ಮೂರಿಗೆ ಬಂದವಳು ಅವಳು ಎಣ್ಣೆ ಎಂಡ್ರು. ಹೂ ಕಂಡೆ ಪದ್ದಿ, ಇಲ್ಗೇನೇನಿಯ ಬಂದ್ಬಿಟ್ಟವಳೆ. ನಾನು ಅದಕ್ಕೆ ನಿಂಗೆ ಹೇಳೋಣ ಅಂತ ಹೇಳ್ಬಿಟ್ಟು ಓಡೋಡಿ ಬಂದ್ಬಿಟ್ಟೆ. ಇವಾಗಂತೂ ಮಮ್ತಿನೂ ಇವಳು ಇಬ್ರು ಎದ್ರು ಬದ್ರು. ಆದ್ರೆ ಹೆಂಗಿರ್ತದೆ, 3ನೇ ಮಹಾಯುದ್ಧಕ್ಕೆ ಕ್ಷಣಗಣನೆ ಆಯ್ತಾಯ್ತೆ. ಇನ್ನೇನು ಶುರುವಾಯ್ತದೆ ನೋಡೋದೊಂದು ಬಾಕಿ. ಎಲ್ಲ ಈ ಸರೋಜಿಯಿಂದನೇ ಆಗಿರೋದು ಗೊತ್ತೇನು? ಈಗ ತಾನೇ ನೋಡ್ಕೊಂಬಿಟ್ಟು ಬಂದೆ ನಾನು. ಅಯ್ಯೋ ರಾಮ, ಇವಳಿಗೆನ್ಲೆ ಬಂತು ರೋಗ? ಇದು ಯಾಕೆ ಕರೆಸ್ಬೇಕಿತ್ತು? ಎಲ್ಲ ಇವಳ ಮೇಲೆ ನೀ ಬರಕ್ಕಿಲ್ವಾ? ಅಯ್ಯೋ, ಅವಳು ಮೇಲೆಲ್ಲ ಬರೋದು ಎಲ್ಲರ ಮೇಲೆ ಬಂದ್ಬಿಡ್ತದೆ. ಈಗ ನೀನು ಹೋಗಿದ್ದೆ, ನಾನು ಹೋಗಿದ್ದೆ, ಆಮೇಲೆ ನಾವೇನೇನಿಯ ಅವಳನ್ನ ಕರ್ಕೊಂಬಿಟ್ಟು ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಆಮೇಕಿಂದ ನಿನ್ನ ವಾರ್ಗಿತಿ ಎಲ್ಲನೂ ಜಗಳಕ್ಕೆ ಬೀಳಕ್ಕಿಲ್ವಾ? ನೋಡ್ದ, ಆ ಸರೋಜಿಗೆ ನಯಾ ಪೈಸದಷ್ಟು ಬುದ್ಧಿನೂ ಇಲ್ಲ. ಏನು ಕಮ್ಮ ಕರ್ಕೊಂಬರ್ಬೇಕಿತ್ತು? ಯಾರು ಹೇಳಿದ್ರು ಕರ್ಕೊಂಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಅವಳು ಬೇಕಂತಾನೇನಿಯ. ಅವಳ ಸಂಬಂಧಿಕರು ಹುಡುಗಿ ಅಲ್ವಾ, ಅದಕ್ಕೇನಿಯ ಮಮ್ತಿನ ಹೆಂಗೋ ಒದ್ದೋಡಿಸ್ಬಿಟ್ಟು ನಮ್ಮ ಸಂಬಂಧಿಕರು ಹುಡುಗಿನೇನಿಯ ಹೆಂಗಿದ್ರು ಇಲ್ಲೇ ಇರಿಸ್ಬಿಡೋಣ, ನನಗೂ ಸೊರೈತದೆ, ಹೊಸ ಮನೆ ಬೇರೆ ಕೊಟ್ಟವ್ರೆ ಅಂತ ಹೇಳ್ಬಿಟ್ಟು ಸರೋಜಿದು ಪಿಲಾನ್ ಕಂಡ್ಲೆ ಅವಳೇ ಬೇಕಂತ ಕರ್ಸಿರೋದು ಲೆಕ್ಕ ಅಕ್ಕ. ಅಲ್ಲೇ ಸರೋಜಿ ಏನ್ ಬೇಕಂತ ಕರ್ಸಿರಲ್ಲ, ಸುಮ್ಕಿರು. ಏನೋ ಅವಳೇ ಬಂದಿತ್ತಾಳೆ ಬಿಡು. ಇವಾಗ ವಿಷಯ ಎಲ್ಲನೂ ಯಾಕೆ ಇಲ್ಲ ಕಂಡ್ಲೆ, ಆ ಸರೋಜಿ ನೆಂಟ್ರು ಹುಡ್ಗಿ ಅಂತ ಹೇಳ್ಬಿಟ್ಟು ಆ ಹುಡ್ಗಿನ ತಲೆ ಮೇಲೆ ಕೂರಿಸ್ಕೊಬಿಟ್ಟು ಬೇಕು ಅಂತಾನೇನಿಯ ಕರ್ಸಿರೋದು ಆ ಹುಡ್ಗಿನ. ಇವಾಗ ಮನೆಗೆ ಗೊತ್ತೇ ನಿನಗೆ? ಬೇಕಂತಾನೇನಿಯ ಕರ್ಸಿರೋದು. ಇವಾಗ ನೋಡ್ತಾ ಇರು, ನೀನು ವಾರ್ಗೆ ತಿನ್ನುವ ದೀಜೆ ಕಡೆಗೆ ಹಾಕ್ಬಿಟ್ಟು ಇವಳನ್ನ ಕರ್ಕೊಂಡೋಗ್ಬಿಟ್ಟು ಅವ್ರ ಮನೆಗೆ ಬಿಟ್ಬಿಟ್ಟು ಇನ್ ದಿನ ಬೆಳಗ್ಗೆ ರಾತ್ರಿ ಕಾಪಿಗೆ ಒಂಚೂರು ಹಾಲು ಕೊಡು, ಅದು ಕೊಡು, ಇದು ಕೊಡು ಅಂತ ತಿರುಗ್ತಿತ್ತಾಳೆ. ಲೇ ಮನ್ಯಾಳಿ ಪಾರಿ. ಸರೋಜಿ, ನೀನ್ ಯಾವಾಗ ಬಂದೆ? ಯಾವಾಗ ಬಂದ? ನನ್ನ ಬಗ್ಗೆ ಫಿಟ್ಟಿಂಗ್ ಇಕ್ಬಿಟ್ಟು ಏನೋ ಹೇಳ್ಕೊಡ್ತಿದ್ದಲ್ಲ, ಆವಾಗೇನೇ ನೀ ಬಂದೆ. ಯಾವಾಗ ಬಂದೆ ಅಂತ ಬೇರೆ ಕೇಳು. ಯಾವಾಗ ಬಂದೆ ಅಂತ ಹೇಳ್ಬಿಟ್ಟು ಏನ್ ಅನ್ಕೊಬಿಟ್ಟಿದ್ಯಾ ನನ್ನ? ಏನೇ ಅನ್ಕೊಬಿಟ್ಟಿದ್ಯಾ ನನ್ನ? ಓಹೋ, ನಾನು ಬೇಕಂತ ಅವಳನ್ನ ಕರೆಸ್ಬಿಟ್ಟು ಇಲ್ಲಿ ಮನೆ ಮುರಿಯೋ ಕೆಲಸ ಮಾಡ್ತಾ ಇದ್ದೀನ? ನಿಂಗೆ ಅಲ್ಲೇನೇ ಹೇಳ್ಬಿಟ್ಟು ಬಂದಿದ್ದೀನಿ. ಇಲ್ಲ ಕಂಡೆ, ಸುಮ್ಮನೆ ಬಾ ಅಂತ ಹೇಳ್ಬಿಟ್ಟು ಕರೆದಿದ್ದೆ. ಅದಕ್ಕೇನೇನಿಯ ಬಂದ್ಬಿಟ್ಟವಳೆ ಅಂತ ಹೇಳ್ಬಿಟ್ಟು ಕಳಿಸಿದ್ದೀನಿ. ಇಲ್ಲಿಗೆ ಬಂದ್ಬಿಟ್ಟು ಪೊದ್ದು ಮುಂದೆ ನನ್ನ ಹತ್ರನೇ ನನ್ನ ಹೆಸರಿನೇನು ಹೇಳ್ಕೊಂಡು ಪುಂಗಿ ಓದ್ತಿದೀಯ ನೀನು? ನಾನೇನು ಹಂಗೆ ಹಿಂಗೆ ಹೇಳುದ್ನಾ? ನಾನೇನು ಹೇಳ್ದೆ? ನಾನು ಇರೋದು ನಿನ್ನೆ ಹೇಳ್ದೆ ಅಷ್ಟೇ. ನಾನು ನಿನ್ನ ಬಗ್ಗೆ ಏನು ಕೆಟ್ಟದಾಗಿ ಹೇಳಿಲ್ವಲ್ಲ? ಮುಚ್ಚೆ ಬಾಯ್ ಸಾಕು. ನಾನು ಇಲ್ಲೇನಿಗೆ ಕೇಳಿಸ್ಕೊಂಡಿದ್ದೀನಿ. ಏನ್ ನನ್ನ ಬಗ್ಗೆ ಮಾತಾಡ್ತಿಯಲ್ಲ ನೀನು? ನಾನು ನಿನ್ನ ಬಗ್ಗೆ ಹಂಗೆ ನೀ ಮಾತಾಡ್ತೀನಿ. ನೀನೇ ನೋಡ್ ಸರೋಜಿ, ನಾನು ಸುಮ್ಕೆ ಇವನಿ ಅಂತ ಹೇಳ್ಬಿಟ್ಟು ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರಕ್ ಬರ್ಬೇಡ. ನೀನು ಈಗಲೇ ಹೇಳ್ಬಿಟ್ಟಿವ್ನಿ. ಏನು ನೀನ್ ನನ್ನ ಬಗ್ಗೆ ಮಾತಾಡಿ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬಂದಿರೋದು ನೀನು, ನಾನಲ್ಲ, ಸರಿನಾ? ನೀನ್ ಬಂದಿರೋದಕ್ಕೆ ನಾನು ಬಂದಿರೋದು.
ನಾನೇನೆ ಬಂದೆ ಜಗಳಕ್ಕೆ. ಯಾಕೆ ಬರ್ಲ? ಯಾಕೆ ಬರ್ಲ? ಬಂದ್ಬಿಟ್ಟು ಪೊದ್ದಿಗೆಲ್ಲ ಫಿಟ್ಟಿಂಗ್ ಇಕ್ತಿರೋದು ನೀನೇ ತಾನೇ? ನೀನ್ ಹಿಂದೆನೆಯ ಬಂದಿವ್ನಿ, ಎಲ್ಲ ವಿಚಾರ ಹೇಳೋಣ ಅಂತ ಹೇಳ್ಬಿಟ್ಟು ಹಿಂದೆನೆಯ ಓಡೋಡ್ ಬಂದಿವ್ನಿ. ನೀನ್ ಇಲ್ಲಿ ಬಂದ್ಬಿಟ್ಟು ಪೊದ್ದುಗೆ ನನ್ನ ಬಗ್ಗೆ ಕೆಟ್ಟಾಗಿ ಹೇಳ್ತಿದ್ಯಾ? ಲೇ ಬುಡ್ರಲೇ ಅತ್ಲಾಗೆ ಹೋಗ್ಲಿ, ನೀವಿಬ್ರು ಯಾಕೆ ಕಿತ್ತಾಡ್ತಿದ್ದೀರೆ? ನೋಡು ಮತ್ತೆ ಈ ಮನ್ಯಾಳಿ ಹೆಂಗ್ ಮಾತಾಡ್ತಾಳೆ. ಅಯ್ಯೋ 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 ಅಯ್ಯೋ, ನನ್ನೆ ಮನ್ಯಾಳಿ ಅಂತೀಯೇನೆ? ನನ್ನ ಹೊಡಿತೀಯೇನೆ ಸರಜಿ? ನನ್ನ ಹೊಡಿತೀಯಾ? ಅಯ್ಯೋ ಲೇ 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 ಸರಜಿ ಲೇ ಪರಿ ಬುಡ್ರಲೇ ನೋಡ್ ಮತ್ತೆ ಪದಿ ನನ್ನ ಬಗ್ಗೆ ಹೇಳ್ಕೊಂಬತ್ತಿರೋದು. ನಾನೇ ಸಂಸಾರ ಕಿತ್ತು ಮುರ್ದಾಕ್ಬಿಟ್ಟೆ ಅಂತ ಊರು ತುಂಬ ಬೇಕಾದ್ರೆ ಹೇಳ್ಕೊಂಡ್ಬಿಡ್ತಾಳೆ ಇವಳು. ನೀನೇನಿಯ ಸಂಸಾರನೆಲ್ಲ ಹಾಳು ಮಾಡಿ ಉಳಿ ಅಂತಿರೋದು ನೀನೇನಿಯ. ನಿನಗೆ ಹೇಳ್ದಿದ್ದಂಗೆ ಇನ್ ಯಾರಿಗೆ ಹೇಳಕ್ಕಾಯ್ತದೆ? ನಿನ್ನ ಹೆಸರು ಹೇಳ್ದಿದ್ದಂಗೆ ಹಾಳು ಮಾಡ್ತಿರೋ ಹೆಸರು ಹೇಳ್ಬೇಕು ತಾನೆ? ಅಯ್ಯಪ್ಪ ಲೇ ಸರೋಜಿ, ನಿನ್ ಬುಡಕ್ಕಿಲ್ಲ ಕಣ್ಲ, ಇವತ್ತಿನ ಬುಡಕ್ಕಿಲ್ಲ. ಲೇ 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 ಮನೆ ಆಗಿಲ್ಲ. ಬುಡ್ರೆ ಕಿತ್ತಾಡ್ಬೇಡ್ರಿ, ಯಾರ ನೋಡಿದಾರೆ ಏನೇನ್ ಕಳಕಿಲ್ಲ 4 ಜನ. ಬುಡ್ರೆ ನೀವೇನೇ ಊರ್ ತುಂಬಾ ನಿಮ್ಮ ಹೆಸರುಗಳು ನೀವೇ ಪ್ರಚಾರ ಮಾಡ್ತೀರಾ ಅನ್ನಂಗ ಆಯ್ತದೆ. ಬುಡ್ರೆ ಇಬ್ರು ನಡುವೆ ದೂರ ಬರ್ರೆ. ನೀವಿಬ್ರು ಹೊಸಿ ಸಮಾಧಾನ ಮಾಡ್ಕತ್ತೀರಾ? ಹೊಸಿ ಸಮಾಧಾನ ಮಾಡ್ಕತ್ತೀರಾ? ನೀವಿಬ್ರು ಹಿಂಗೇನಿಯ ಜುಟ್ಟಿಡ್ಕೊಂಡು ಕಿತ್ತಾಡ್ತಾ ಇದ್ರೆ ಇವಾಗ ಯಾರು ತಪ್ಪು ಏನು ಎತ್ತ ಅಂತ ಹೇಳ್ಬಿಟ್ಟು ಮಾತಾಡ್ಕೊಳ್ಳಿ. ಸುಮ್ಮನೆ ಇಬ್ರು ಜುಟ್ಟು ಹಿಡ್ಕೊಂಡು ಜಗಳ ಆಡಿದ್ರೆ 3 ಜನನೂ ಕ್ಯಾಕೋರ್ಸ್ ಉಗಿಸ್ಕೊಬಿಡ್ತೀವಿ ಅಷ್ಟೇನಿಯ. 3 ಜನ ನಾವೇ ತಾನೇ ಹೋಗಿದ್ದಿದ್ದವಳ ಮನೆಗೆ. ಸರಜಿ ನಿಮ್ಮನು ಬೇರೆ ಬಂದವಳೆ. ಇವಾಗ ಎಲ್ಲ ನಿನ್ನ ತಲೆ ಮೇಲೆ ನೀ ಬರೋದು. ಹೊಸಿ ನಾನು ಹೇಳೋದನ್ನ ಕೇಳಿಸ್ಕ. ನೋಡು ಅಲ್ಲಿ ಏನಾಯ್ತು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಪದ್ದಿ. ನಾನು ಹೇಳ್ತೀನಿ ಏನಕ್ಕೆ ಅವಳು ಮನಗ್ ಬಂದ್ಲು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಬಾಯಿಲಿ ಏನ್ ಇವಳು ಹೇಳೋದು? ಇವಳೇನ್ ಹೇಳೋದು ಪದ್ದಿ? ಮೊದ್ಲು ನಾನು ಹೇಳ್ತೀನಿ, ನನ್ ಜೊತೆ ಬಾ ಸುಮ್ಕೆನೆಯ. ಏಯ್ ಮೊದ್ಲು ನಾನು ಹೇಳ್ತೀನಿ, ನೀನ್ ಆಮೇಕಿಂದ ಹೇಳಿವಂತೆ. ಪೊದ್ದಿನ ಮೊದ್ಲು ಒಲ್ಟ ಕುಡಿಕ ಬಂದವಳು ನಾನು ಹೇಳ್ತೀನಿ ಅಷ್ಟೇನೆಯ. ಬಾರೆ ಪದ್ದಿ, ನಾನು ಮೊದ್ಲು ನಿಂಗೆ ಏನಾಯ್ತು ಅಂತ ಹೇಳ್ತೀನಿ. ಬಾರೆ ಮೊದ್ಲು ನಾನು ಹೇಳ್ತೀನಿ ಬಾರೆ. ಅಯ್ಯೋ ನನ್ ಕೈ ಒಯ್ದು ಕಣ್ಲೆ ಬುಡ್ರಲೆ, ಕೈ ಒಯ್ತವ್ ಕಣ್ಲೆ ಬುಡ್ರೆ. ಲೇ ಮನಿ ಆಳಿಗ್ಲ, ನಿಮ್ಮಿಬ್ರು ಜಗಳಕ್ಕೆ ನನ್ ಕೈ ಮುರಿಬೇಕು ಅಂತ ಪ್ಲಾನ್ ಮಾಡಿದ್ರೇನ್ರೆ? ಬುಡ್ರೆ ಕೈನಾ? ಏಯ್ ನಾನು ಮೊದ್ಲು ಹೇಳ್ತೀನಿ ಅಂತ ಹೇಳಿದ್ನಲ್ಲ ಸರಜಿ, ಮುಚ್ಕೊಂಡ್ ಕೈ ಬಿಡು, ಪದ್ದುದು ಕೈ ಬಿಡು. ನಾನ್ ಫಸ್ಟ್ ಪದ್ದಿ ನುಡಿಕ ಬಂದಿದ್ದು, ನಾನು ಏನು ಅಂತ ಹೇಳ್ತೀನಿ. ನಂದೇನು ತೆಪ್ಪಿಲ್ಲ, ನಾನು ಅದು ನಿನ್ನೆ ಹೇಳ್ತೀನಿ. ನಂದು ಏನು ತೆಪ್ಪಿಲ್ಲ. ನೀ ನನ್ನ ಬಗ್ಗೆ ಫಿಟ್ಟಿಂಗ್ ಇಕ್ಕಿದ್ಯಲ್ಲ, ಇಷ್ಟೊತ್ತು ಹೇಳಿದ್ದಾಯ್ತಲ್ಲ. ಇವಾಗ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನನ್ನ ಬಗ್ಗೆ ಪಾಪ ಈ ಪೊದ್ದು ತೆಪ್ಪ ತಿಳ್ಕೊಂಡಿಲ್ವಾ? ನಾನೇನಿಯಾ ಅವಳು ವಾರಗೀತಿ ಸಂಸಾರ ನಾಳು ಮಾಡಕ್ ಬಂದೀನಿ ಅಂತ ಹೇಳ್ಬಿಟ್ಟು ಪೊದ್ದಿ ತೆಪ್ಪ ತಿಳ್ಕೊಳಕಿಲ್ವಾ? ನಾನು ಇವಾಗ ಇರೋದನ್ನೇ ಹೇಳ್ಬೇಕಲ್ಲ. ನಾನು ಇರೋದನ್ನೇ ಹೇಳ್ತೀನಿ. ಪೊದ್ದಿ ಸುಮ್ಕೆ 5 ನಿಮಿಷ ಈ ಕಡೆ ಬಾಯಿ ಹೇಳ್ತೀನಿ. ನನ್ ಸತ್ತೆ ಕಂಡ್ರಲೇ ಸತ್ತೆ. ಮನೆಯಾಳಿಗ್ಲ ನಿಮ್ಮಿಬ್ರು ಮಧ್ಯೆ ಜಗಳ ಬಿಡ್ಸಕ್ ಬಂದ್ಬಿಟ್ಟು ನನ್ನ ತೊಗ್ಲಾಕ್ಸ್ಬಿಟ್ರಲ್ಲೇ ನೀವು. ಆಳ್ ಬಿದ್ದೋಗ ಬುಡ್ರೆ ಕೈ ಎಲ್ಲ ಜೋಮ್ ಬತ್ತಾವ್. ಬುಡ್ರೆ ಬಿಡೆ ಸರಜಿ, ಪಾಪ ಪೊದ್ದು ಕೈ ಹಾಳಾಗೋಯ್ತಾವ್. ಬಿಡೆ ನಿನ್ ಫ್ರೆಂಡು, ಅಷ್ಟು ಕ್ಲೋಸ್ ಫ್ರೆಂಡು, ಅವಳಿಗೆ ನೋವಾದ್ರೆ ತಡ್ಕೊಳಕಿಲ್ಲ ಅಂತ ಹೇಳ್ತಿಲ್ಲ. ಬಿಡೆ ಒಂದ್ ಕಿತ. ನೀನ್ ಬುಡೆ ಮನಿ ಅಳಿಗ್ಲ, ನೀವು ಬಿಡ್ತೀರಾ ಇಲ್ಲ ನಾನು ದಯ್ಯನ್ ಕರಿಬೇಕಾ ಹೇಳಿ? ಅಯ್ಯಪ್ಪ ಹೋಯ್ತಪ್ಪ ನನ್ ಸೊಂಟ ಹೋಯ್ತುಲೇ ಬೆಂಗ್ಳಿಗ್ಲ ಮನಿ ಅಳಿಗ್ಲ. ಅಯ್ಯೋ ದೇವ್ರೇ ಅಪ್ಪ, ಇವ್ರಿಬ್ರುದನ್ ಬಿಡ್ಸಕ್ ಹೋಗಿ ಜಗಳವಾ ನಾನೇನ್ ಎಲಗ್ ಬಿದ್ನಲ್ಲಪ್ಪ. ಅಯ್ಯೋ ಅಬ್ಬ ಅಯ್ಯೋ ಪದ್ದಿ, ನಾನು ಹಿಡ್ಕೊಂಡಿದ್ದೆ. ನಿನ್ನ ದೆಯ್ಯನ್ ಕರಿತೀನಿ ಅಂದಲ್ಲ, ಅದಕ್ಕೆ ಸಡನ್ ಆಗಿ ಬಿಟ್ಬಿಟ್ಟೆ. ನಾನು ಅಷ್ಟೇ ದೆಯ್ಯದ ಭಯಕ್ಕೆ ಹಂಗೆ ಕೈ ಬಿಟ್ಬಿಟ್ಟೆ. ಅಯ್ಯೋ ಅಮ್ಮ, ನನ್ನ ಪಾಡಗ್ ನಾನಿರನ ಯಾರ್ ಸವಾಸನೂ ಬ್ಯಾಡ. ಇನ್ನ ಹೊಲ ಮನೆ ಅಂತ ನೋಡ್ಕೊಂಡು ನಾಳೆ ಕಳೆ ಕೀಳಿಸ್ಕೊಂಡು ನೆಮ್ಮದಾಗ ಮನೆಗಿರನ ಅಂತ ಹೇಳ್ಬಿಟ್ಟು ಹೊಲ್ದಾಗ ಆರಾಮಾಗಿ ಇರನ ಅಂತ ಬಂದ್ರೆ ಬೆಂಗ್ಳಿಗ್ಲ ಇಲ್ಲೂ ಬಿಡ್ದಿದ್ದಂಗೆ ಇಲ್ಲೂ ಹುಡಿಕೊಂಡು ಬಂದಿದ್ದಲ್ದೆ ನನ್ನ ಸೊಂಟನೇನಿಯ ಮುರಿದ್ಬಿಟ್ಟು ನಿಮ್ಮಿಬ್ರು ಜಗಳ ಬಿಡ್ಸಕ್ ಬಂದಿರ ನನ್ನ ಸೊಂಟನೇನಿಯ ಮುರಿದ್ಬಿಟ್ಟು ತಮಾಷೆ ನೋಡ್ತಿದ್ದೀರೇನ್ರೆ? ಇನ್ನೊಂದು ಕಿತ್ತ ಏನ ಹೊಲದ ಕಡೆ ಕಾಲು ಇಕ್ಕಿದ್ರು ಕಾಲು 2 ಮುರಿದ್ ಬಿಡ್ತೀನಿ ಅಷ್ಟೇನೇನಿಯ. ಹಬ್ಬ ದೇವ್ರೆ, ಕಳೆ ಕೀಳಕ್ಕೂ ಆಗಕ್ಕಿಲ್ದಂಗೆ ಮಾಡ್ಬಿಟ್ರಲ್ಲೇ. ಇನ್ನು 3 ದಿನ ಮಂಚದ ಮೇಲೇನೆ ಇರ್ಬೇಕೇನೋ. ಅಪ್ಪ ಪದು ಕೈ ಕೊಡು ನಾನು ಎತ್ತೀನಿ. ಕೈ ಕೊಡು. ಆಳ್ ಬಿದ್ದು ಹೋಗತ್ತ ಸುಮ್ನೆನೆನಿಯ. ನಾನು ಹಿಂದೆ ಬಂದು ಯಾಕೆ ಪಿರಾಣ ತೆಗಿತಿದ್ಯಾ? ಆಳ್ ಬಿದ್ದು ಹೋಗಿ ಸುಮ್ನೆನೆನಿಯ. ಹಂಗಲ್ಲ ಪದ್ದಿ, ಹಂಗಲ್ಲ. ಇಲ್ಲೇ ಬಿದ್ದಿತ್ತೀಯ ನೀನು? ಎದುರು ಕೈ ಕೊಡು. ನಾನು ಇಲ್ಲೇ ಬಿದ್ದು ಎಳ್ಳಿ ಕೈ ಆದ್ರೂ ಪರವಾಗಿಲ್ಲ, ನಿನಗೆ ಮಾತ್ರ ಕೈ ಕೊಡಕ್ಕಿಲ್ಲ. ಹಾಳಾಗೋಗ್ರಿ ಇಬ್ರು. ನನ್ನ ಕಣ್ಣು ಮುಂದೆ ಯಾರನ್ನೂ ಕಾಣಿಸ್ಕೋಬಾರ್ದು. ನನ್ನ ಕಣ್ಣು ಮುಂದೆ ಕಾಣಿಸ್ಕೊಬಿಟ್ರು ಕಣ್ಣುಗುಡ್ಡ 2 ಕಿತ್ತೀಚೆ ಕಡೆಗೆ ಹಾಕ್ಬಿಡ್ತೀನಿ. ಬಿಟ್ರಿಗ್ಲ ಹೋಗ್ರೆ, ಹೆಂಗನ ಮಾಡ್ಕೊಂಡು ಬಿದ್ದೋಗ್ರಿ. ಯಾರ ಹತ್ರ ನನ್ನ ಉಗಿಸ್ಕೊಳ್ರಿ. ನನ್ನ ಪಾಡಗ್ ನಾನು ಇರಕ್ಕೂ ಬಿಡಕ್ಕಿಲ್ಲ ಮನೆಯಾಳಿಗಳು. ಹೋಗ್ರೆ. ಅಯ್ಯೋ ಪಾರಿ, ನಾವಿಬ್ರು ಜಗಳ ಮಾಡಕ್ ಹೋಗ್ಬಿಟ್ಟು ಪಾಪ ಪೊದ್ದಿ ಸೊಂಟನೇ ಮುರಿದ್ಬಿಟ್ವಲ್ಲೇ. ಹ್ಞೂ ಕಣೆ. ಅಯ್ಯೋ ನಾವು ಕಿತ್ತಾಡ್ಬಾರ್ದಾಗಿತ್ತು. ಕಿತ್ತಾಡ್ಲಿಲ್ಲ ಅಂದಿದ್ರೆ ಪಾಪ ಪೊದ್ದಿ ಸೊಂಟನೂ ಸುರೋಗೋದೇನೋ. ಪೊದ್ದಿ ಕೈ ಕೊಡೆತ್ತೀವಿ, ಚಾಟ್ ಸೋದು ಬಿಡ್ತೀನಿ ಇವಾಗ ಇಬ್ರಿಗೂನುವೆ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ. ಯಾಕೋ ಶಾನೆ ಕೋಪ ಮಾಡ್ಕೊಂಡೋಳು ಪೊದ್ದಿ. ಬಾ ಸರೋಜಿ, ಹೋಗಿ ಸಾಯಂಕಾಲದಂಗೆ ಬರೋಣ.
ಹ್ಞೂ ನಡಿ ಸರೋಜಿ, ಶಾನೆ ಕೋಪ ಮಾಡ್ಕೊಂಡವಳೆ. ಅವಳೆ ಅಷ್ಟು ಅವಳೆ ಎದ್ಬಿಟ್ಟು ಬತ್ತಾಳಲ್ಲ, ಆವಾಗ ಬೇಕಾದ್ರೆ ಬಂದ್ಬಿಟ್ಟು ಮಂತಕ್ಕೆ ಹೋಗ್ಬಿಟ್ಟು ಸಂಜೆ ಮಾತಾಡ್ಸಿದ್ರಾಯ್ತು. ನಡಿ ಹೋಗೋಣ. ನಾನು ಸೊಪ್ಪು ಕಿತ್ಕೊಳ್ಳೋಣ ಅಂತ ಬಂದೆ, ರಾತ್ರಿಗೊಂದು ಊಟ ಆಯ್ತದೆ ಅಂತ ಹೇಳ್ಬಿಟ್ಟು. ಅಯ್ಯ ನಾನೇನಿಯ ನಮ್ಮನೆಗೆ ಶಾನೆ ಸೊಪ್ಪು ಕಿತ್ಕೊಂಬಂದಿದ್ದೆ ಹೇಳು. ಹಂಗೇನಿಯ ಅವಳು ಬಂದವಳಲ್ಲ, ಅವಳು ಮಮತಿ ಸೌತಿ, ಅವಳೇನಿಯ ಶಾನೆ ತಕ ಬಂದವಳು ತರಕಾರಿಯ. ನಡಿ ಕೊಡ್ತೀನಿ, ಅದನ್ನೇ ಹಾಕ್ಬಿಟ್ಟು ಉಳಿಗಿಳಿ ಮಾಡಿವಂತೆ. ಹಾಳು ಬಡ್ಡೆತದವು. ಆಗ್ಲೇ ಜಗಳ ಬುಡ್ರೆ ನಿಲ್ಲಿಸ್ರಿ ಅಂತಂದ್ರೆ ನಿಲ್ಲಿಸ್ತಿದ್ದಂಗೆ ಕೂಗಾಡ್ಬಿಟ್ಟು ಇವಾಗ ಇಬ್ರು ಕೈ ಹಿಡ್ಕೊಂಡು ನುಲ್ಕೊಂಡು ಹೋಯ್ತಾವ್ರೆ. ಕಿತ್ತೋದವು. ಈ ಜನ್ಮದಾಗೂ ನಾನು ಕಂಡರ್ ವಿಸಿಕ್ ಹೋಗಿದಂಗೆ ಇರಕ್ಕಾಗಿಲ್ಲ ಬಿಡು. ನಾನು ಹೋಗ್ಲಿಲ್ಲ ಅಂದ್ರೂ ಇವು ಅವರಲ್ಲ, ಇವ್ರು ಬಂದೇ ಬರ್ತಾರೆ. ಏನರಪ್ಪ, ಎಲ್ರಿಗೂ ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಂಗೇನೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಪ್ಪ.